ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬೆಳಗಾವಿಗೆ ಒಂದು ಸ್ವತಂತ್ರ ವಿಶ್ವವಿದ್ಯಾಲಯ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಹಿಂದೆ 2000 ಇಸ್ವಿಯಲ್ಲಿ 2010ರವರೆಗೆ ಸುಮಾರು ಒಂದು ದಶಕದ ಅವಧಿಯವರೆಗೆ ಬೆಳಗಾವಿಗೆ ಒಂದು ಪ್ರತ್ಯೇಕ ವಿಶ್ವವಿದ್ಯಾಲಯ ಆಗಬೇಕು. ಬೆಳಗಾವಿ, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ಈ 3 ಗಡಿ ಭಾಗದ ತ್ರಿವೇಣಿ ಸಂಗಮದಂತಿರುವ ಈ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿಗೆ ಒಂದು ಸ್ವತಂತ್ರ ವಿಶ್ವವಿದ್ಯಾಲಯ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ 2000ರಿಂದ 2010ರವರೆಗೆ ಸುಮಾರು 10 ವರ್ಷಗಳ ಕಾಲ, ಒಂದು ದಶಕದ ಕಾಲ ಸತತವಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿ ಸಮಿತಿ ಅನ್ನುವಂಥ ಒಂದು ಸಮಿತಿಯ ಮುಖಾಂತರ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಅದರ ಫಲವಾಗಿ 2010ರಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಈ ಹೋರಾಟಗಾರರ ಒತ್ತಡಕ್ಕೆ ಮಣಿದು ಅವರು ಸ್ವತಂತ್ರ ವಿಶ್ವವಿದ್ಯಾಲಯ ಬೆಳಗಾವಿಗೆ ಘೋಷಣೆ ಮಾಡಿದರು. ಆದರೆ ಆ ಘೋಷಣೆ ಆದ ಸಂಭ್ರಮ ಬಹುದಿನಗಳ ಕಾಲ ಇಲ್ಲಿ ಉಳಿಯಲಿಲ್ಲ. ಕಾರಣ ಏನಂತಂದರೆ, ಈಗಿರುವಂಥ ಬುತ್ರಾಮಟ್ಟಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ PG ಸೆಂಟ್ರದಲ್ಲಿ ಅದು ಕೇಂದ್ರ ಅರಣ್ಯ ಹಾಗೂ ಪರಿಸರ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಭೂಮಿ ಇರೋದ್ರಿಂದ ಅಲ್ಲಿ ವಿಶ್ವವಿದ್ಯಾಲಯದ ಬೆಳವಣಿಗೆಗೆ ಅನುಕೂಲ ಆಗುವಂಥ ಯಾವುದೇ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೆದೇ ಇರೋದರಿಂದ ಅತಿ ಸೂಕ್ಷ್ಮವಾದ ಪ್ರದೇಶ ಅಂಥೇಳಿ ಅದು ಕಾಯ್ದಿಟ್ಟ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಅಭಿವೃದ್ಧಿಗೆ ಪೂರಕವಾದಂಥ ಯಾವ ಕೆಲಸಗಳು ಆಗ್ತಾ ಇರಲಿಲ್ಲ. ಹೀಗಾಗಿ ಶಿಫ್ಟ್ ಆಗಿಲ್ಲ. ಕಾಮಗಾರಿ ಚಾಲು ಇದೆ. ಅದಕ್ಕೆ ನಾನು ಇವನೆಲ್ಲ ಸೋರ್ತಾ ಇದ್ದೆ ಸ್ಲಾಬ್ ಕೊಡೋದು. ಇದು ಈ ವಿಷಯ ಬಗ್ಗೆ ಈಗ ಸಾಮರ್ಥ್ಯ MLC ಅವ್ರು ಏನು ಮಾಡ್ಯಾರ, ಮನೆ ಕೊಟ್ಟ ಈಗಲೇ ರಾಜ್ಯಪಾಲ ಹೌದು, ಇನ್ನೂ ಉದ್ಘಾಟನೆ ಆಗಿಲ್ಲ. ಕಟ್ಟಡ ಎಲ್ಲ ಚಾಲ್ತಿ ಆಗೈತಿ, ಕಾಮಗಾರಿ ಚಾಲ್ತಿದ್ದೆ. ನಾವು ಉತ್ತಮ ನಿಂತಲ್ಲ ಗ್ರಾಮೀಣ ಅಭಿವೃದ್ಧಿ ಒಳ್ಳೆ ಮಾಡೋ ಉದ್ದೇಶ ಒಳ್ಳೇದಿದೆ. ಆದ್ರೆ ಸಮಾಜ ಎಂಜಿನಿಯರ್ ಆಗಲಿ ಅಥವಾ ಉಸ್ತುವಾರಿ ಮಾಡೋ ಯಾರದಲ್ಲ, ಅದು ಪರಿಚಯ ಮಾಡೋಕ್ಕಾಗಿತ್ತು. ಸೋರ್ತಾ ಇದ್ದೀನಿ ಎಲ್ಲೋ ಕಾಮಗಾರಿ ಯಾವ ರೀತಿ ನಡೀತೇನೋ ಅಂತ ಪರಿಚಯ ಮಾಡೋಕ್ಕಾಯ್ತು. ಅದು ಯಾರು ಬಹುತೇಕ ನಮ್ಮ ಗಮನ ಹರಿಸಿಲ್ಲ ಅಂತ ಅನಿಸ್ತದೆ ನಮ್ಗೆ. ಅದಕ್ಕೆ ಇದೆಲ್ಲ ನಮ್ಗೆ ಗೊತ್ತ, ನಮ್ಗೆ ಉದ್ದೇಶ ಆಧಾರ ಅದಿರನ್ನ ಸಾಬರಂತವ್ರು ಸ್ವತಃ ಹೋಗಿ ಸ್ಥಳಪಡಿಸಿ ಮಾಡಿ ಈಗಲೇ ಅವರು ಗಮನ ಹರಿಸ್ಬೇಕಂತ ತಗೊಂಡು ಎಲ್ಲ ಹೇಳಿದರು. ಅದು ಮುಂದೆ ಸರ್ಕಾರ ಅತಿ ಜರು ಅಂತ ಪರಿಗಣಿಸಿ ಆದಷ್ಟು ಬೇಗನೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಆಯ್ತು, ಅಲ್ಲಿ ಉನ್ನತ ಶಿಕ್ಷಣ ಮಂತ್ರಿಗಳು ಆಯ್ತು, ರಾಜ್ಯಪಾಲರು ವಿಶೇಷ ತನಿಖಾ ತಂಡ ಅಲ್ಲಿ ಕಳಿಸಿ ಸ್ಥಳಪಡಿಸಿ ಮಾಡಿ ಕಾಮಗಾರಿಗಳು ಒಂದು ಸುಚಿತವಾಗಿ ಆಗ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಅಂದಾಜು 110 ಕೋಟಿ ರೂಪಾಯಿ ಇತ್ತು. ಈಗ ಮತ್ತೆ ಎಷ್ಟು ನಮಗೂ ಅಥವಾ ಐಡಿಯಾ ಇಲ್ಲ. ಅದಕ್ಕೆ ಉದ್ದೇಶ ಹೇಳೋದು ಇಷ್ಟಲ್ಲ. ಭಾಳ ನಮ್ಗೆ ಕೆಲವೊಂದು ಹೇಳಿದ್ರು, ರೈತರು ಹೇಳಿದ್ರು, ಏನ್ರಿ ಇಷ್ಟೆಲ್ಲ ಮಳ ಇನ್ನೊಂದ್ಸಲ ನೀವು ಬಾಯಿಗಡೆ ಜನ ಹೋರಾಡಿದಿರಿ, ಬಾಯಿಗಡೆ ಜನಾಂಗ ಮಂಜು ವಸ್ತ್ರ ಆಯ್ತು, ಬಸವನ ಗಾಂಧಿ ಆಯ್ತು, ಬಾಬುನ ಅವಟಿಗೆ ಆಯ್ತು, ಇನ್ನೂ ಅನೇಕ ಮಂದಿ ಹೋರಾಟ ಮಾಡಿ ನೀವೆಲ್ಲ ಇನ್ನೊಂದು ಮಂಜೂರು ಮಾಡಿದ್ರಿ ಬಾಯಿಗಡೆ ಯೂನಿವರ್ಸಿಟಿ ಕಾಲ್ಬಿಕೆ ಮಾಡಿ ಕಾಮಗಾರಿ ನಡೆದೈತಿ. ಅದಕ್ಕೆ ನೀವು ದಯವಿಟ್ಟು ಏನು ಮಾಡ್ತೀವಿ ನಾವು ಜನ ನಮಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟಿದ್ರು. ಅದ್ರ ಜೊತೆಗೆ ನಮ್ಮ ಮಂಜು ವಸ್ತ್ರ ಏನು ಮಾಡಿದ್ರು, ಸಾಬಾಂತ ಜೊತೆ ಮಾತಾಡಿದ್ರು. ಮತ್ತು ಹಿಂಗೆ ಹೆಸರು ಇಲ್ಲ ನಾನು ಹೋಗಿ ಸ್ವತಃ ನಾನು ಹೋಗಿ ಬಂದೇನ್ರಿ ಅಂತ ಅವರು ಹೇಳಿದ್ರು ನಮಗೆ. ಅದಕ್ಕೆ ನಾನು ಇಷ್ಟ ಇರ್ತೇನೆ, ದಯವಿಟ್ಟು ನೀವು ತೀವ್ರದಲ್ಲಿ ಎಲ್ಲ ದಯವಿಟ್ಟು ಇಂಥ ಸ್ವಲ್ಪ ಗಮನ ಕೊಡ್ರಿ. ಅಂದ್ರೆ ಒಳ್ಳೇದು ಉದ್ದೇಶ ಇಷ್ಟ ನಮ್ಮ ಉದ್ದೇಶ ಇಷ್ಟ ಇತ್ತು ನೋಡ್ರಿ. ಇದು ಬಾಪು ನಾವಲಗಟ್ಟಿ ಹಿರೇಬಾಗೇಡಿ ಸರ್, ಸಾಮಾಜಿಕ ಕಾರ್ಯಕರ್ತ. ನಾನು ಬಾಪು ನಾವಲಗಟ್ಟಿ ಹಿರೇಬಾಗೇಡಿ ಮಾತಾಡ್ತಿರೋದು. ಏನು ವಿಷಯ ಅಂತಂದರೆ, ಹಿರೇಬಾಗೇಡಿಯಲ್ಲಿ ಗುಡ್ಡಮಲ್ಲಪ್ಪ ಗುಡ್ಡದ ಮೇಲೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕಾಮಗಾರಿ ಪ್ರಾರಂಭ ಇದೆ. ಈ ವಿಷಯ ಬಗ್ಗೆ ಮಾತಾಡ್ಬೇಕಂದ್ರೆ ಅಲ್ಲಿ ಸರ್ಕಾರ ಒಂದು ಒಳ್ಳೆಯ ವಿಷಯದ ಒಂದು ಗುಡ್ಡಮಲ್ಲಪ್ಪ ಗುಡ್ಡ ಚೆನ್ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದೆ. ಅಲ್ಲಿ ಕಾಮಗಾರಿ ಪರಿಶೀಲನೆ ಮಾಡಿದ್ರೆ ಅಲ್ಲಿ ಸ್ಲ್ಯಾಬ್ ಸೋರ್ತಾ ಇದೆ ಮತ್ತು ಕೆಲವೊಂದು ರಸ್ತೆಗೆ ಸರಿ ಆಗ್ತಿಲ್ಲ. ಈ ವಿಷಯ ಬಗ್ಗೆ ನಾವು ಸರ್ಕಾರ ಗಮನ ಸೆಳಬೇಕಂತಂದ್ರೆ ನಾವು ಈಗಾಗಲೇ ಕೆಲವು ಮಂದಿ ಅಧಿಕಾರಿ ಜೊತೆ ಮಾತಾಡ್ತೀವಿ. ಈ ವಿಷಯ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಸಾಬಾನಂತ MLC ಅವರು ಈ ವಿಷಯ ಬಗ್ಗೆ ಅವ್ರು ಸ್ಥಳ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಮನವಿ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಮಾನ್ಯ ರಾಜ್ಯಪಾಲರು ಮನವಿ ಕೊಟ್ಟಿದ್ದಾರೆ. ಅಂದ್ರೆ ಕಾಮಗಾರಿ ಎಲ್ಲ ಕಲ್ಪೌಂಟ್ ಆಗಿದೆ, ಸರ್ಕಾರ ಗಮನ ಹರಿಸಬೇಕು ಅಂತ ತಿಳ್ಕೊಂಡು ಒಂದು ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇಷ್ಟ ಉದ್ದೇಶ ಅಂದ್ರೆ ಕೆಲವು ನಾಗರಿಕರನ್ನ ಮಾತಾಡೋದು ಏನಂದ್ರೆ ಅಲ್ಲಿ ಶಾಶ್ವತವಾದಂಥ ಕಟ್ಟಡಗಳು ಅದು ಹಾಳಾಗಬಾರ್ದು, ಒಳ್ಳೆಯ ಉದ್ದೇಶ ಇಟ್ಕೊಂಡು ಸರ್ಕಾರ ಗಮನ ಹರಿಸಿದೆ. ದಯವಿಟ್ಟು ಕಾಮಗಾರಿ ಸರಿಯಾಗಿ ಮಾಡಬೇಕು, ಕಾಮಗಾರಿ ಅವ್ನ ಕೆಲಸ ಮಾಡಿ ಅವನ್ನೆಲ್ಲ ಸರಿಯಾಗಿ ಮಾಡ್ಕೊತೀವಿ. ನಾನು ವಿನಂತಿ ಮಾಡಿ ಸರ್ಕಾರಕ್ಕೆ ನಾನು ವಿನಂತಿ ಮಾಡಿ ಇಷ್ಟೇ ಹೇಳ್ತೇನೆ.
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.